ಯಾರಾಗ ನಾವು ಮಾಡ್ತೀವಿ. ಅವರು ಡಿಬೇಟ್ ರೆಡಿ ಇದ್ದೇನೆ ಅಂತ ಹೇಳ್ತಾರೆ. ನಾನು ಯಾವ ಟಿವಿಲಾರು ರೆಡಿ ಮಾಡಿ ನಾನು ಯಾವತ್ತು ಬೇಕಾದ್ರೂ ನಾನು ಬರ್ತೀನಿ. ಐ ವೆಲ್ಕಮ್ ಹಿಮ್. ಫಸ್ಟ್ ಅವ್ರು ಬಂದ್ರೆ ಬಹಳ ಒಳ್ಳೇದು. ನೋಡ್ರಿ, ಯಾರು ಬರ್ಲಿ, ಬಟ್ ನಾನು ಚಿಲ್ಲರೆ ಸಣ್ಣಪ್ಪನವ್ರಿಗೆ ಹೋಗಲ್ಲ. ಅಲ್ಲ, ಅವ್ರ ಪಾರ್ಟಿ ಪ್ರೆಸಿಡೆಂಟ್ ಬರ್ಲಿ. ಯಾರು ಹೇಳಿ? ಎಸ್ ಐ ವೆಲ್ಕಮ್ ಹಿಮ್. ಇದನ್ನ ನಾನು ಪಂತನ ಸ್ವೀಕಾರ ಮಾಡಿದ್ದೀನಿ. ಅವ್ರು ಯಾವತ್ತು ಹೇಳ್ತಾರೋ, ಇಲ್ಲ ಪಬ್ಲಿಕ್ ಡಿಬೇಟ್ ಎಲ್ಲಾರು ರೆಡಿ ಇದ್ದೀವಿ, ಇಲ್ಲ ಅಂದ್ರೆ ಅಸೆಂಬ್ಲಿಲಾರು ರೆಡಿ ಇದ್ದೀವಿ, ಇಲ್ಲ ಅಂದ್ರೆ ಯಾವ್ದಾದ್ರು ನಿಮ್ ಟಿವಿಲಾರು ರೆಡಿ ಇದ್ದೀವಿ. ಸಿಎಂ ಅಂತ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಸರ್. ಸಿದ್ದರಾಮಯ್ಯನವ್ರ ಮೇಲೆ ಸಿದ್ದರಾಮಯ್ಯ ಉತ್ತರ ಕೊಡ್ತಾರೆ. ಅದಕ್ಕೆ ಈಸ್ ಕೇಪಬಲ್ ಆಫ್ ಆನ್ಸರಿಂಗ್ ಅಂಡ್ ಹಿ ಹಸ್ ಬೀನ್ ಆನ್ಸರಿಂಗ್. ಸೊ ಅದು ಬಿಡಿ, ಅವ್ರದ್ದು ಮಾತಿಗೆಲ್ಲ ನಾವು ಸೀರಿಯಸ್ ಆಗಿ ತಗೊಳಲ್ಲ. ಅವ್ರದ್ದೆಲ್ಲ ನೋಡಿದ್ದೀನಲ್ಲ, ಬರೀ ಒಂದು ಟಿವಿ ಒಂದು ಡೈಲಾಗ್ ಹೊಡೆದು ಸ್ಟೇಟ್ಮೆಂಟ್ ಹೊಡೆದು ಹೋಗೋದು. ಈಗ ಆಯ್ತು, ಡಿಬೇಟ್ಗೆ ಟೈಮ್ ಯಾವಾಗ ಫಿಕ್ಸ್ ಮಾಡ್ತೀರಾ? ನಾನ್ ನೋಡಪ್ಪ, ಯಾವಾಗ ಬೇಕಾದ್ರೆ ರೆಡಿ. ನನಗೆ 3 ದಿನ ಟೈಮ್ ಕೊಡಿ ಅಷ್ಟೇ. ಇವತ್ತು ಸಾಯಂಕಾಲದಿಂದ ಬೇಕಾದ್ರೆ ರೆಡಿ ನಾನು. ಅಲ್ಲ, 3 ದಿನ ಟೈಮ್ ಅಡ್ಜಸ್ಟ್ ಆಗ್ಬೇಕಲ್ಲಪ್ಪ. ನನಗೇನು ಪ್ರಿಪ್ರೇಷನ್ ಬೇಡ. ನನ್ಗೆ ಯಾವ ಪ್ರಿಪ್ರೇಷನ್ ಬೇಡ. ನನಗೇನು ಪ್ರಿಪ್ರೇಷನ್ ಅವಶ್ಯಕತೆ ಇಲ್ಲ. ನರೇಗಾ ಏನು ಅಂತ ಫಿಂಗರ್ ಟಿಪ್ಸ್ ನನಗಿದೆ. ಅರ್ಥ ಆಯ್ತಾ? ಯಾವ ರೀತಿ ನಮ್ಮ ತಾಲೂಕಲ್ಲಿ ಏನೇನು ಕೆಲಸ ಮಾಡಿದೀವಿ ಅನ್ನೋದು ಬೇರೆ ದೇಶ ಬೇಡ. ಇಡೀ ದೇಶದಲ್ಲೇ ಬಿಜೆಪಿ ಗೌರ್ಮೆಂಟ್ ನಂಬರ್ 1 ತಾಲೂಕು ಕನಕಪುರ ಅಂತೇಳಿ ಪ್ರೈಸ್ ಕೊಟ್ಟಿದ್ದಾರೆ. ಅದು ಕುಮಾರಸ್ವಾಮಿಗೋ, ಪ್ರಹ್ಲಾದ್ ಜೋಶಿಗೋ, ಬಿಜೆಪಿ ಪ್ರೆಸಿಡೆಂಟ್ ಇವರು ವಿಜೇಂದ್ರ ಅವ್ರಿಗೆ ಗೊತ್ತಿದೆಯಲ್ಲ ಗೊತ್ತಿಲ್ಲ. 10 ಟೀಮು, ಸೆಂಟ್ರಲ್ ಗೌರ್ಮೆಂಟ್ ಟೀಮು ಏನೋ ದುಡ್ಡು ಹೊಡೆದು ಬಿಟ್ಟಿದೀವಿ ಅಂತ ಬಂದು ಎಲ್ಲ ಎನ್ಕ್ವೈರಿ ಮಾಡಿದ್ದಾರೆ. ಸೊ ಅದೆಲ್ಲ ನೋಡ್ಲಿ ಅವರು. ನಾನು ಯಾವಾಗ ಹೇಳ್ತಾರೆ ಹೇಳಿ, ಅದ್ರಲ್ಲಿ ಏನೇನು ಫಲ ಯಾವ ರೀತಿ ಇದೆ ಅಂತ ಹೇಳಿ ನಾನು ಡಿಬೇಟ್ ಮಾಡಕ್ ರೆಡಿ ಇದ್ದೀನಿ. ರಾಜ್ಯ ರಾಜಕಾರಣಕ್ಕೂ ಕೂಡ ಕುಮಾರಸ್ವಾಮಿ ರೀ ಎಂಟ್ರಿ ಕೊಡ್ತಾರೆ. ಅಯ್ಯೋ, ರಾಜ್ಯ ಅಲ್ಲ, ಹಳ್ಳಿಯಿಂದ ತಿರ್ಗಾ ರಾಜಕಾರಣ ಶುರು ಮಾಡಿ. ಯಾರಾಗ ನಾವು ಮಾಡ್ತೀವಿ. ಅವರು ಡಿಬೇಟ್ ರೆಡಿ ಇದ್ದೇನೆ ಅಂತ ಹೇಳ್ತಾರೆ. ನಾನು ಯಾವ ಟಿವಿಲಾರು ರೆಡಿ ಮಾಡಿ ನಾನು ಯಾವತ್ತು ಬೇಕಾದ್ರೂ ನಾನು ಬರ್ತೀನಿ. ಐ ವೆಲ್ಕಮ್ ಹಿಮ್. ಫಸ್ಟ್ ಅವ್ರು ಬಂದ್ರೆ ಬಹಳ ಒಳ್ಳೇದು. ನೋಡ್ರಿ, ಯಾರು ಬರ್ಲಿ, ಬಟ್ ನಾನು ಚಿಲ್ಲರೆ ಸಣ್ಣಪ್ಪನವ್ರಿಗೆ ಹೋಗಲ್ಲ. ಅಲ್ಲ, ಅವ್ರ ಪಾರ್ಟಿ ಪ್ರೆಸಿಡೆಂಟ್ ಬರ್ಲಿ. ಯಾರು ಹೇಳಿ? ಎಸ್ ಐ ವೆಲ್ಕಮ್ ಹಿಮ್. ಇದನ್ನ ನಾನು ಪಂತನ ಸ್ವೀಕಾರ ಮಾಡಿದ್ದೀನಿ. ಅವ್ರು ಯಾವತ್ತು ಹೇಳ್ತಾರೋ, ಇಲ್ಲ ಪಬ್ಲಿಕ್ ಡಿಬೇಟ್ ಎಲ್ಲಾರು ರೆಡಿ ಇದ್ದೀವಿ, ಇಲ್ಲ ಅಂದ್ರೆ ಅಸೆಂಬ್ಲಿಲಾರು ರೆಡಿ ಇದ್ದೀವಿ, ಇಲ್ಲ ಅಂದ್ರೆ ಯಾವ್ದಾದ್ರು ನಿಮ್ ಟಿವಿಲಾರು ರೆಡಿ ಇದ್ದೀವಿ. ಸಿಎಂ ಅಂತ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಸರ್. ಸಿದ್ದರಾಮಯ್ಯನವ್ರ ಮೇಲೆ ಸಿದ್ದರಾಮಯ್ಯ ಉತ್ತರ ಕೊಡ್ತಾರೆ. ಅದಕ್ಕೆ ಈಸ್ ಕೇಪಬಲ್ ಆಫ್ ಆನ್ಸರಿಂಗ್ ಅಂಡ್ ಹಿ ಹಸ್ ಬೀನ್ ಆನ್ಸರಿಂಗ್. ಸೊ ಅದು ಬಿಡಿ, ಅವ್ರದ್ದು ಮಾತಿಗೆಲ್ಲ ನಾವು ಸೀರಿಯಸ್ ಆಗಿ ತಗೊಳಲ್ಲ. ಅವ್ರದ್ದೆಲ್ಲ ನೋಡಿದ್ದೀನಲ್ಲ, ಬರೀ ಒಂದು ಟಿವಿ ಒಂದು ಡೈಲಾಗ್ ಹೊಡೆದು ಸ್ಟೇಟ್ಮೆಂಟ್ ಹೊಡೆದು ಹೋಗೋದು. ಈಗ ಆಯ್ತು, ಡಿಬೇಟ್ಗೆ ಟೈಮ್ ಯಾವಾಗ ಫಿಕ್ಸ್ ಮಾಡ್ತೀರಾ? ನಾನ್ ನೋಡಪ್ಪ, ಯಾವಾಗ ಬೇಕಾದ್ರೆ ರೆಡಿ. ನನಗೆ 3 ದಿನ ಟೈಮ್ ಕೊಡಿ ಅಷ್ಟೇ. ಇವತ್ತು ಸಾಯಂಕಾಲದಿಂದ ಬೇಕಾದ್ರೆ ರೆಡಿ ನಾನು. ಅಲ್ಲ, 3 ದಿನ ಟೈಮ್ ಅಡ್ಜಸ್ಟ್ ಆಗ್ಬೇಕಲ್ಲಪ್ಪ. ನನಗೇನು ಪ್ರಿಪ್ರೇಷನ್ ಬೇಡ. ನನ್ಗೆ ಯಾವ ಪ್ರಿಪ್ರೇಷನ್ ಬೇಡ. ನನಗೇನು ಪ್ರಿಪ್ರೇಷನ್ ಅವಶ್ಯಕತೆ ಇಲ್ಲ. ನರೇಗಾ ಏನು ಅಂತ ಫಿಂಗರ್ ಟಿಪ್ಸ್ ನನಗಿದೆ. ಅರ್ಥ ಆಯ್ತಾ? ಯಾವ ರೀತಿ ನಮ್ಮ ತಾಲೂಕಲ್ಲಿ ಏನೇನು ಕೆಲಸ ಮಾಡಿದೀವಿ ಅನ್ನೋದು ಬೇರೆ ದೇಶ ಬೇಡ. ಇಡೀ ದೇಶದಲ್ಲೇ ಬಿಜೆಪಿ ಗೌರ್ಮೆಂಟ್ ನಂಬರ್ 1 ತಾಲೂಕು ಕನಕಪುರ ಅಂತೇಳಿ ಪ್ರೈಸ್ ಕೊಟ್ಟಿದ್ದಾರೆ. ಅದು ಕುಮಾರಸ್ವಾಮಿಗೋ, ಪ್ರಹ್ಲಾದ್ ಜೋಶಿಗೋ, ಬಿಜೆಪಿ ಪ್ರೆಸಿಡೆಂಟ್ ಇವರು ವಿಜೇಂದ್ರ ಅವ್ರಿಗೆ ಗೊತ್ತಿದೆಯಲ್ಲ ಗೊತ್ತಿಲ್ಲ. 10 ಟೀಮು, ಸೆಂಟ್ರಲ್ ಗೌರ್ಮೆಂಟ್ ಟೀಮು ಏನೋ ದುಡ್ಡು ಹೊಡೆದು ಬಿಟ್ಟಿದೀವಿ ಅಂತ ಬಂದು ಎಲ್ಲ ಎನ್ಕ್ವೈರಿ ಮಾಡಿದ್ದಾರೆ. ಸೊ ಅದೆಲ್ಲ ನೋಡ್ಲಿ ಅವರು. ನಾನು ಯಾವಾಗ ಹೇಳ್ತಾರೆ ಹೇಳಿ, ಅದ್ರಲ್ಲಿ ಏನೇನು ಫಲ ಯಾವ ರೀತಿ ಇದೆ ಅಂತ ಹೇಳಿ ನಾನು ಡಿಬೇಟ್ ಮಾಡಕ್ ರೆಡಿ ಇದ್ದೀನಿ. ರಾಜ್ಯ ರಾಜಕಾರಣಕ್ಕೂ ಕೂಡ ಕುಮಾರಸ್ವಾಮಿ ರೀ ಎಂಟ್ರಿ ಕೊಡ್ತಾರೆ. ಅಯ್ಯೋ, ರಾಜ್ಯ ಅಲ್ಲ, ಹಳ್ಳಿಯಿಂದ ತಿರ್ಗಾ ರಾಜಕಾರಣ ಶುರು ಮಾಡಿ. ಯಾರಾಗ ನಾವು ಮಾಡ್ತೀವಿ. ಅವರು ಡಿಬೇಟ್ ರೆಡಿ ಇದ್ದೇನೆ ಅಂತ ಹೇಳ್ತಾರೆ. ನಾನು ಯಾವ ಟಿವಿಲಾರು ರೆಡಿ ಮಾಡಿ ನಾನು ಯಾವತ್ತು ಬೇಕಾದ್ರೂ ನಾನು ಬರ್ತೀನಿ. ಐ ವೆಲ್ಕಮ್ ಹಿಮ್. ಫಸ್ಟ್ ಅವ್ರು ಬಂದ್ರೆ ಬಹಳ ಒಳ್ಳೇದು. ನೋಡ್ರಿ, ಯಾರು ಬರ್ಲಿ, ಬಟ್ ನಾನು ಚಿಲ್ಲರೆ ಸಣ್ಣಪ್ಪನವ್ರಿಗೆ ಹೋಗಲ್ಲ. ಅಲ್ಲ, ಅವ್ರ ಪಾರ್ಟಿ ಪ್ರೆಸಿಡೆಂಟ್ ಬರ್ಲಿ. ಯಾರು ಹೇಳಿ? ಎಸ್ ಐ ವೆಲ್ಕಮ್ ಹಿಮ್.
ಇದನ್ನ ನಾನು ಪಂಥನ ಸ್ವೀಕಾರ ಮಾಡಿದ್ದೀನಿ. ಅವ್ರು ಯಾವತ್ತು ಹೇಳ್ತಾರೋ, ಇಲ್ಲ ಪಬ್ಲಿಕ್ ಡಿಬೇಟ್ ಎಲ್ಲಾರು ರೆಡಿ ಇದ್ದೀವಿ, ಇಲ್ಲ ಅಂದ್ರೆ ಅಸೆಂಬ್ಲಿಲಾರು ರೆಡಿ ಇದ್ದೀವಿ, ಇಲ್ಲ ಅಂದ್ರೆ ಯಾವ್ದಾದ್ರು ನಿಮ್ ಟಿವಿಲಾರು ರೆಡಿ ಇದ್ದೀವಿ. ಲೀಸ್ ಬೇಸ್ಡ್ ಸಿಎಂ ಅಂತ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಸರ್. ಸಿದ್ದರಾಮಯ್ಯನವ್ರ ಮೇಲೆ ಸಿದ್ದರಾಮಯ್ಯ ಉತ್ತರ ಕೊಡ್ತಾರೆ. ಅದಕ್ಕೆ ಈಸ್ ಕೇಪಬಲ್ ಆಫ್ ಆನ್ಸರಿಂಗ್ ಅಂಡ್ ಹಿ ಹಸ್ ಬೀನ್ ಆನ್ಸರಿಂಗ್. ಸೊ ಅದು ಬಿಡಿ, ಅವ್ರದ್ದು ಮಾತಿಗೆಲ್ಲ ನಾವು ಸೀರಿಯಸ್ ಆಗಿ ತಗೊಳಲ್ಲ. ಅವ್ರದ್ದೆಲ್ಲ ನೋಡಿದ್ದೀನಲ್ಲ, ಬರೀ ಒಂದು ಟಿವಿ ಒಂದು ಡೈಲಾಗ್ ಹೊಡೆದು ಸ್ಟೇಟ್ಮೆಂಟ್ ಹೊಡೆದು ಹೋಗೋದು. ಈಗ ಆಯ್ತು, ಡಿಬೇಟ್ಗೆ ಟೈಮ್ ಯಾವಾಗ ಫಿಕ್ಸ್ ಮಾಡ್ತೀರಾ? ನಿಮ್ ಕಡೆಯಿಂದ ನೀವು ಹೇಳಿ ಸರ್. ನಾನ್ ನೋಡಪ್ಪ, ಯಾವಾಗ ಬೇಕಾದ್ರೆ ರೆಡಿ. ನನಗೆ 3 ದಿನ ಟೈಮ್ ಕೊಡಿ ಅಷ್ಟೇ. ಇವತ್ತು ಸಾಯಂಕಾಲದಿಂದ ಬೇಕಾದ್ರೆ ರೆಡಿ ನಾನು. ಅಲ್ಲ, 3 ದಿನ ಟೈಮ್ ಅಡ್ಜಸ್ಟ್ ಆಗ್ಬೇಕಲ್ಲಪ್ಪ. ನನಗೇನು ಪ್ರಿಪ್ರೇಷನ್ ಬೇಡ. ಕ್ಯಾಮ್ರಾ ಸರ್, ಕ್ಯಾಮ್ರಾ. ನನಗೆ ಯಾವ ಪ್ರಿಪ್ರೇಷನ್ ಬೇಡ. ನನಗೇನು ಪ್ರಿಪ್ರೇಷನ್ ಅವಶ್ಯಕತೆ ಇಲ್ಲ. ನರೇಗಾ ಏನು ಅಂತ ಫಿಂಗರ್ ಟಿಪ್ಸ್ ನನಗಿದೆ. ಅರ್ಥ ಆಯ್ತಾ? ಯಾವ ರೀತಿ ನಮ್ಮ ತಾಲೂಕಲ್ಲಿ ಏನೇನು ಕೆಲಸ ಮಾಡಿದೀವಿ ಅನ್ನೋದು ಬೇರೆ ದೇಶ ಬೇಡ. ಇಡೀ ದೇಶದಲ್ಲೇ ಬಿಜೆಪಿ ಗೌರ್ಮೆಂಟ್ ನಂಬರ್ 1 ತಾಲೂಕು ಕನಕಪುರ ಅಂತೇಳಿ ಪ್ರೈಸ್ ಕೊಟ್ಟಿದ್ದಾರೆ. ಅದು ಕುಮಾರಸ್ವಾಮಿಗೋ, ಪ್ರಹ್ಲಾದ್ ಜೋಶಿಗೋ, ಬಿಜೆಪಿ ಪ್ರೆಸಿಡೆಂಟ್ ಇವರು ವಿಜೇಂದ್ರ ಅವ್ರಿಗೆ ಗೊತ್ತಿದೆಯಲ್ಲ ಗೊತ್ತಿಲ್ಲ. 10 ಟೀಮು, ಸೆಂಟ್ರಲ್ ಗೌರ್ಮೆಂಟ್ ಟೀಮು ಏನೋ ದುಡ್ಡು ಹೊಡೆದು ಬಿಟ್ಟಿದೀವಿ ಅಂತ ಬಂದು ಎಲ್ಲ ಎನ್ಕ್ವೈರಿ ಮಾಡಿದ್ದಾರೆ. ಸೊ ಅದೆಲ್ಲ ನೋಡ್ಲಿ ಅವರು. ನಾನು ಯಾವಾಗ ಹೇಳ್ತಾರೆ ಹೇಳಿ, ಅದ್ರಲ್ಲಿ ಏನೇನು ಫಲ ಯಾವ ರೀತಿ ಇದೆ ಅಂತ ಹೇಳಿ ನಾನು ಡಿಬೇಟ್ ಮಾಡಕ್ ರೆಡಿ ಇದ್ದೀನಿ. ರಾಜ್ಯ ರಾಜಕಾರಣಕ್ಕೂ ಕೂಡ ಕುಮಾರಸ್ವಾಮಿ ರೀ ಎಂಟ್ರಿ ಕೊಡ್ತಾರೆ ಅನ್ನೋದು. ಅಯ್ಯೋ, ರಾಜ್ಯ ಅಲ್ಲ, ಹಳ್ಳಿಯಿಂದ ತಿರ್ಗಾ ರಾಜಕಾರಣ ಶುರು ಮಾಡಿ. ಯಾವಾಗಿಂದ ಸರ್? ಅದ್ರಾಗ ನಾವು ಮಾಡ್ತೀವಿ. ಅವರು ಡಿಬೇಟ್ ರೆಡಿ ಇದ್ದೇನೆ ಅಂತ ಹೇಳ್ತಾರೆ. ನಾನು ಯಾವ ಟಿವಿಲಾರು ರೆಡಿ ಮಾಡಿ, ನಾನು ಯಾವತ್ತು ಬೇಕಾದ್ರೂ ನಾನು ಬರ್ತೀನಿ. ಕುಮಾರಸ್ವಾಮಿ ಕೂಡ ಐ ವೆಲ್ಕಮ್ ಹಿಮ್. ಫಸ್ಟ್ ಅವ್ರು ಬಂದ್ರೆ ಬಹಳ ಒಳ್ಳೇದು. ಸರ್ ಅವ್ರ ದಾಖಲೆ ಸಮೇತ ನೋಡ್ರಿ, ಯಾರು ಬರ್ಲಿ, ಬಟ್ ನಾನು ಚಿಲ್ಲರೆ ಸಣ್ಣಪ್ಪನವ್ರಿಗೆ ಹೋಗಲ್ಲ. ಅಲ್ಲ, ಅವ್ರ ಪಾರ್ಟಿ ಪ್ರೆಸಿಡೆಂಟ್ ಬರ್ಲಿ. ಯಾರು ಹೇಳಿ? ಕುಮಾರಸ್ವಾಮಿ ಅವರು ಎಸ್ ಐ ವೆಲ್ಕಮ್ ಹಿಮ್. ಇದನ್ನ ನಾನು ಪಂಥನ ಸ್ವೀಕಾರ ಮಾಡಿದ್ದೀನಿ. ಅವ್ರು ಯಾವತ್ತು ಹೇಳ್ತಾರೋ, ಇಲ್ಲ ಪಬ್ಲಿಕ್ ಡಿಬೇಟ್ ಎಲ್ಲಾರು ರೆಡಿ ಇದ್ದೀವಿ, ಇಲ್ಲ ಅಂದ್ರೆ ಅಸೆಂಬ್ಲಿಲಾರು ರೆಡಿ ಇದ್ದೀವಿ, ಇಲ್ಲ ಅಂದ್ರೆ ಯಾವ್ದಾದ್ರು ನಿಮ್ ಟಿವಿಲಾರು ರೆಡಿ ಇದ್ದೀವಿ. ಲೀಸ್ ಬೇಸ್ಡ್ ಸಿಎಂ ಅಂತ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಸರ್. ಸಿದ್ದರಾಮಯ್ಯನವ್ರ ಮೇಲೆ ಸಿದ್ದರಾಮಯ್ಯ ಉತ್ತರ ಕೊಡ್ತಾರೆ. ಅದಕ್ಕೆ ಈಸ್ ಕೇಪಬಲ್ ಆಫ್ ಆನ್ಸರಿಂಗ್ ಅಂಡ್ ಹಿ ಹಸ್ ಬೀನ್ ಆನ್ಸರಿಂಗ್. ಸೊ ಅದು ಬಿಡಿ, ಅವ್ರದ್ದು ಮಾತಿಗೆಲ್ಲ ನಾವು ಸೀರಿಯಸ್ ಆಗಿ ತಗೊಳಲ್ಲ. ಅವ್ರದ್ದೆಲ್ಲ ನೋಡಿದ್ದೀನಲ್ಲ, ಬರೀ ಒಂದು ಟಿವಿ ಒಂದು ಡೈಲಾಗ್ ಹೊಡೆದು ಸ್ಟೇಟ್ಮೆಂಟ್ ಹೊಡೆದು ಹೋಗೋದು. ಈಗ ಆಯ್ತು, ಡಿಬೇಟ್ಗೆ ಟೈಮ್ ಯಾವಾಗ ಫಿಕ್ಸ್ ಮಾಡ್ತೀರಾ? ನಿಮ್ ಕಡೆಯಿಂದ ನೀವು ಹೇಳಿ ಸರ್. ನಾನ್ ನೋಡಪ್ಪ, ಯಾವಾಗ ಬೇಕಾದ್ರೆ ರೆಡಿ. ನನಗೆ 3 ದಿನ ಟೈಮ್ ಕೊಡಿ ಅಷ್ಟೇ. ಇವತ್ತು ಸಾಯಂಕಾಲದಿಂದ ಬೇಕಾದ್ರೆ ರೆಡಿ ನಾನು. ಅಲ್ಲ, 3 ದಿನ ಟೈಮ್ ಅಡ್ಜಸ್ಟ್ ಆಗ್ಬೇಕಲ್ಲಪ್ಪ. ನನಗೇನು ಪ್ರಿಪ್ರೇಷನ್ ಬೇಡ. ಕ್ಯಾಮ್ರಾ ಸರ್, ಕ್ಯಾಮ್ರಾ. ನನಗೆ ಯಾವ ಪ್ರಿಪ್ರೇಷನ್ ಬೇಡ. ನನಗೇನು ಪ್ರಿಪ್ರೇಷನ್ ಅವಶ್ಯಕತೆ ಇಲ್ಲ. ನರೇಗಾ ಏನು ಅಂತ ಫಿಂಗರ್ ಟಿಪ್ಸ್ ನನಗಿದೆ. ಅರ್ಥ ಆಯ್ತಾ? ಯಾವ ರೀತಿ ನಮ್ಮ ತಾಲೂಕಲ್ಲಿ ಏನೇನು ಕೆಲಸ ಮಾಡಿದೀವಿ ಅನ್ನೋದು ಬೇರೆ ದೇಶ ಬೇಡ. ಇಡೀ ದೇಶದಲ್ಲೇ ಬಿಜೆಪಿ ಗೌರ್ಮೆಂಟ್ ನಂಬರ್ 1 ತಾಲೂಕು ಕನಕಪುರ ಅಂತೇಳಿ ಪ್ರೈಸ್ ಕೊಟ್ಟಿದ್ದಾರೆ. ಅದು ಕುಮಾರಸ್ವಾಮಿಗೋ, ಪ್ರಹ್ಲಾದ್ ಜೋಶಿಗೋ, ಬಿಜೆಪಿ ಪ್ರೆಸಿಡೆಂಟ್ ಇವರು ವಿಜೇಂದ್ರ ಅವ್ರಿಗೆ ಗೊತ್ತಿದೆಯಲ್ಲ ಗೊತ್ತಿಲ್ಲ. 10 ಟೀಮು, ಸೆಂಟ್ರಲ್ ಗೌರ್ಮೆಂಟ್ ಟೀಮು ಏನೋ ದುಡ್ಡು ಹೊಡೆದು ಬಿಟ್ಟಿದೀವಿ ಅಂತ ಬಂದು ಎಲ್ಲ ಎನ್ಕ್ವೈರಿ ಮಾಡಿದ್ದಾರೆ. ಸೊ ಅದೆಲ್ಲ ನೋಡ್ಲಿ ಅವರು. ನಾನು ಯಾವಾಗ ಹೇಳ್ತಾರೆ ಹೇಳಿ, ಅದ್ರಲ್ಲಿ ಏನೇನು ಫಲ ಯಾವ ರೀತಿ ಇದೆ ಅಂತ ಹೇಳಿ ನಾನು ಡಿಬೇಟ್ ಮಾಡಕ್ ರೆಡಿ ಇದ್ದೀನಿ. ರಾಜ್ಯ ರಾಜಕಾರಣಕ್ಕೂ ಕೂಡ ಕುಮಾರಸ್ವಾಮಿ ರೀ ಎಂಟ್ರಿ ಕೊಡ್ತಾರೆ ಅನ್ನೋದು. ಅಯ್ಯೋ, ರಾಜ್ಯ ಅಲ್ಲ, ಹಳ್ಳಿಯಿಂದ ತಿರ್ಗಾ ರಾಜಕಾರಣ ಶುರು ಮಾಡಿ.